ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪಿಂಟ್ರೆಸ್ಟ್ ಆ್ಯಪ್ನಿಂದ ನಾವು ಹೇಗೆ ದುಡ್ಡು ಸಂಪಾದನೆ ಮಾಡೋದು ಅಂತ. ಓಕೆನಾ? ನೀವು ದಿನದಲ್ಲಿ ಇದಕ್ಕೆ ಒಂದು 10 ಮಿನಿಟ್ಸ್ನ ಸ್ಪೆಂಡ್ ಮಾಡಿದರೆ ಸಾಕು, ನೀವು ಈಸಿಯಾಗಿ ಇದರಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು. ಸೊ ನಾನು ನಿಮಗೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಈಗಲೇ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಗ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿದರೆ ಈ ಆ್ಯಪ್ ಸಿಗುತ್ತೆ. ಓಕೆನಾ? ಸೊ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇದಾದ ನಂತರ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಈ ಆ್ಯಪ್ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಆ್ಯಂಡ್ ನೀವು ಪಾಸ್ವರ್ಡ್ನ ಕೊಡಬೇಕು. ಸೊ ಇದನ್ನು ನೀವು ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳಿ. ಓಕೆನಾ? ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ನಮ್ಮದು ಏನು ಅಕೌಂಟ್ ಇಲ್ಲಿ ಓಪನ್ ಆಗಿದೆ. ಈಗ ನಾವು ಇದನ್ನು ಬಿಸ್ನೆಸ್ ಅಕೌಂಟಿಗೆ ಕನ್ವರ್ಟ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಮ್ಮದು ಪೋಸ್ಟ್ ಎಲ್ಲ ಪಬ್ಲಿಕ್ ಆಗೋದು. ಓಕೆನಾ? ಇಲ್ಲಿ ಈಗ ನಿಮ್ಮದು ಪ್ರೊಫೈಲ್ ಐಕಾನ್ ಇದೆಲ್ಲ, ಅಲ್ಲಿ ಕ್ಲಿಕ್ನ ಮಾಡಿ. ಈಗ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ. ಓಕೆನಾ? ಇಲ್ಲಿ ನೀವು ಏನು ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅಲ್ಲ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಇದನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕನ್ವರ್ಟ್ ಟು ಎ ಬಿಸ್ನೆಸ್ ಅಕೌಂಟ್ ಅಂತ ಇದೆ ಅಲ್ಲ. ಸೊ ಸಿಂಪಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇದನ್ನ ನೀವು ಕ್ಲಿಕ್ ಮಾಡಿದಾಗ ಈ ತರ ಇಲ್ಲಿ ಬರುತ್ತೆ ಕನ್ವರ್ಟ್ ಅಕೌಂಟ್ ಅಂತ ಇದೆ. ಸೊ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಡ್ ಯುವರ್ ಪ್ರೊಫೈಲ್ ನೇಮ್ ಅಂತ ಬರುತ್ತೆ. ಓಕೆನಾ ಗೈಸ್? ಇಲ್ಲಿ ಈಗ ನೀವು ಪ್ರೊಫೈಲ್ ನೇಮ್ ಏನಾದರೂ ಕೊಡ್ಬೋದು. ಲೈಕ್ ನೀವು ಈಗ ಏನು ಬ್ರ್ಯಾಂಡ್ ನೇಮ್ ನ ಕೊಡ್ಬೋದು. ನಾನು ಇಲ್ಲಿ ಟ್ರೆಂಡಿ ಕಲೆಕ್ಷನ್ ಅಂತ ಕೊಡ್ತೇನೆ. ಓಕೆನಾ ಗೈಸ್? ನೀವು ಏನಾದರೂ ಕೊಡ್ಬೋದು. ಸೊ ಇದಾದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದಾದ್ಮೇಲೆ ಹ್ಯಾವ್ ಯು ಗಾಟ್ ಎ ವೆಬ್ಸೈಟ್ ಅಂತ ಇದೆ, ಇಲ್ಲಿ ನೋ ವೆಬ್ಸೈಟ್ ಎಟ್ ಅಂತ ಕೊಡಿ. ಇದಾದ್ಮೇಲೆ ಇಲ್ಲಿ ಡಿಸ್ಕ್ರೈಬ್ ಯುವರ್ ಬಿಸ್ನೆಸ್ ಅಂತ ಬರುತ್ತೆ ಅಲ್ಲ, ಇಲ್ಲಿ ನೀವು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಸ್ಯೂಮರ್ ಆರ್ ಗೂಡ್ಸ್, ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತ ಇದೆಲ್ಲ, ಅದನ್ನ ಈ ತರ ಟಿಕ್ ಮಾಡ್ಕೊಳ್ಳಿ. ಓಕೆನಾ? ಇದಾದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವುಡ್ ಯು ಎವರ್ ಬಿ ಇಂಟ್ರೆಸ್ಟೆಡ್ ಇನ್ ರನ್ನಿಂಗ್ ಆಡ್ಸ್ ಆನ್ ಪಿಂಟ್ರೆಸ್ಟ್ ಅಂತ ಇದೆ. ಇದನ್ನ ನೀವು ಐ ಆಮ್ ನಾಟ್ ಶೋರ್ ಎಟ್ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಕೊಡಿ. ಓಕೆನಾ? ಲಾಸ್ಟ್ ಆಪ್ಷನ್. ಇದಾದ ನಂತರ ನಿಮ್ದು ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಓಕೆನಾ? ಇಲ್ಲಿ ನಿಮ್ದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಈ ತರ ಇಲ್ಲಿ ಬಂದಿದೆ. ಗೈಸ್, ಇದಾದ್ಮೇಲೆ ಇರೋದು ಮೇನ್ ಸ್ಟೆಪ್. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಅರ್ಥ ಆಗೋದಿಲ್ಲ. ಇದೆಲ್ಲ ಆದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಆಪ್ ಇದು ಲಿಂಕ್ ಹಾಕಿರ್ತೀನಿ. ಇದು ಅರ್ನ್ ಕರೋ ಆಪ್ ಅಂತ ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಇದನ್ನ ನೀವು ಡೌನ್ಲೋಡ್ ಮಾಡಿ ನಿಮ್ದು ಫೋನ್ ನಂಬರ್ ಅಂಡ್ ಪಾಸ್ವರ್ಡ್ ಹಾಕಿ ಸೆಟಪ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಇಲ್ಲಾಂದ್ರೆ ಮಿಂತ್ರಾ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ಫ್ಲಿಪ್ಕಾರ್ಟ್ ನ ಚೂಸ್ ಮಾಡಿದ್ದೀನಿ. ಓಕೆ ಗೈಸ್, ಇಲ್ಲಿ ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ನೀವು ಡ್ರೆಸ್, ಶೂಸ್, ಎನಿಥಿಂಗ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಈ ಒಂದು ಕುರ್ತಿ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ? ಚೆನ್ನಾಗಿರುವ ಪೋಸ್ಟ್ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾನೀಗ ಈ ಒಂದು ಕುರ್ತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ಮೇನ್ ಸ್ಟೆಪ್ ಏನ್ ಮಾಡಬೇಕು, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬೇಕು. ಓಕೆನಾ? ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ ಗೈಸ್, ಸ್ಕ್ರೀನ್ ಶಾಟ್ ತಗೊಂಡ್ಮೇಲೆ ಇಲ್ಲಿ ನಾವು ಲಿಂಕ್ ನ ನಾವು ತಗೊಳ್ಬೇಕು. ಸೊ ಇಲ್ಲಿ ಶೇರ್ ಬಟನ್ ಇದೆಲ್ಲ, ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ನೀವು ಈ ಲಿಂಕ್ ನ ಶೇರ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನಮಗೆ ಲಿಂಕ್ ಮಾತ್ರ ಬೇಕಾಗಿರೋದು. ಸೊ ಇಲ್ಲಿ ನಿಮ್ದೇ ವಾಟ್ಸಪ್ಗೆ ಇಲ್ಲಿ ನೀವು ಶೇರ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನಿಮ್ದು ನೇಮ್ ಇರುತ್ತಲ್ಲ, ಯುವರ್ ಸೆಲ್ಫ್ ಅಂತ. ಸೊ ಅಲ್ಲಿ ಸೆಂಡ್ ಮಾಡಿ. ನಿಮಗೆ ಲಿಂಕ್ ಅನ್ನಿಸ್ತಿದ್ಯಾ? ಅದು ಈಗ ಹಾಗೇನೆ ಇರಲಿ. ಇದನ್ನ ನೆಕ್ಸ್ಟ್ ನೋಡುವ. ಈಗ ನೀವು ಪಿಂಟ್ರೆಸ್ಟ್ ಆಪ್ ನ ಓಪನ್ ಮಾಡ್ಕೋಬೇಕು. ಓಕೆನಾ ಗೈಸ್? ಪಿಂಟ್ರೆಸ್ಟ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಇದೆಲ್ಲ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿನ್ ಅಂತ ಬರುತ್ತೆ. ಸೊ ಇಲ್ಲಿ ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಲ್ ವಿಡಿಯೋಸ್ ಅಂಡ್ ಫೋಟೋಸ್ ಬರುತ್ತೆ. ಓಕೆನಾ? ನೀವು ಇಲ್ಲಿ ವಿಡಿಯೋಸ್ ಕೂಡ ಶೇರ್ ಮಾಡ್ಬೋದು. ಸೊ ಇಲ್ಲಿ ನಾನೀಗ ಫೋಟೋ ಶೇರ್ ಮಾಡೋದಲ್ಲ, ಆಗ ತೆಗೆದಿರುವ ನಾವು ಸ್ಕ್ರೀನ್ ಶಾಟ್ ಫೋಟೋ ಇದೆಲ್ಲ ಅದನ್ನ ತಗೊಳ್ಳಿ. ಅದನ್ನ ನೀವು ಏನು ಎಡಿಟ್ ಮಾಡಿರ್ಬೇಕು ಅಂದ್ರೆ ನೀವು ಕ್ರಾಪ್ ಮಾಡಿರ್ಬೇಕು. ಯಾವುದೇ ರೀತಿಯ ಟೆಕ್ಸ್ಟ್ ಇರಬಾರ್ದು. ಓಕೆನಾ ಗೈಸ್? ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಅದರ ನೀವು ಕ್ರಾಪ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ಟೆಕ್ಸ್ಟ್ ಇರಬಾರ್ದು. ಸೊ ಈಗ ನೀವು ಇಮೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟೈಟಲ್ ಅಂತ ಬರುತ್ತೆ. ಓಕೆನಾ? ನಾವು ಟೈಟಲ್ಗೆ ಏನ್ ಮಾಡಬೇಕು, ಆಗ ನಾವು ಸ್ಕ್ರೀನ್ ಶಾಟ್ ತೆಗೆದಿದ್ವಲ್ಲ ಫ್ಲಿಪ್ಕಾರ್ಟ್, ಸೊ ಫ್ಲಿಪ್ಕಾರ್ಟ್ಗೆ ಹೋಗುವ. ಇಲ್ಲಿ ನೋಡಿ ಇವರು ಟೈಟಲ್ ಕೊಟ್ಟಿದ್ದಾರಲ್ಲ, ಇದೇ ಟೈಟಲ್ನ ನಾವು ಅಲ್ಲಿ ಕಾಪಿ ಮಾಡಿದ್ರೆ ಆಯ್ತು. ಓಕೆನಾ ಗೈಸ್? ಅದೇ ನೀವು ಟೈಪ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ತರ ನೀವು ಟೈಪ್ ಮಾಡ್ಕೊಂಡ್ರೆ ಆಯ್ತು. ವುಮೆನ್ ಪ್ರಿಂಟೆಡ್ ಎ ಲೈನ್ ಅಂತ, ಎ ಲೈನ್ ಕುರ್ತಾ ಅಂತ. ಅದಾದ್ಮೇಲೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಡಿಸ್ಕ್ರಿಪ್ಷನ್ಗೆ ನೀವು ಅಗೇನ್ ಈಗ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಡಿಸ್ಕ್ರಿಪ್ಷನ್ ಹಾಕಿದಾರಲ್ಲ, ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಪ್ರಾಡಕ್ಟ್ ಹೈಲೈಟ್ಸ್, ಆಲ್ ಡೀಟೇಲ್ಸ್ ಅಂತೆಲ್ಲ ಇದೆಲ್ಲ. ಅಲ್ಲಿ ನೀವು ನೋಡ್ಕೊಂಡು ಅದನ್ನೇ ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಬಹುದು. ಆಯ್ತಲ್ಲ ಗೈಸ್? ಇದು ಡಿಸ್ಕ್ರಿಪ್ಷನ್ಗೆ. ನಾನಿಲ್ಲಿ ಸಿಂಪ್ಲಿ ಕಲರ್ ಬ್ಲೂ ಅಂತ ಹಾಕಿದ್ದೀನಿ. ಓಕೆನಾ? ಈಗ ಇಲ್ಲಿ ನಿಮಗೆ ಲಿಂಕ್ ಅಂತ ಕಾಣಿಸ್ತಿದ್ಯಾ? ಇಲ್ಲಿ ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ ಲಿಂಕ್
ಸಿಂಕ್ ಆಗ್ಲಿಕ್ಕಿಲ್ಲ. ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಹೇಗೆ ಕನ್ವರ್ಟ್ ಮಾಡಿ ಹಾಕೋದಂತ. ಮೆಥಡ್ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಕಮಿಷನ್ ಸಿಗೋದು. ಸೊ ಈಗ ನಾವು ಬ್ಯಾಕ್ ಪೇಜಿಗೆ ಹೋಗುವ. ನಾವಾಗ ವಾಟ್ಸಪ್ಪಿಗೆ ಶೇರ್ ಮಾಡಿದ್ವಲ್ಲ ಫ್ಲಿಪ್ಕಾರ್ಟ್ ಇದು ಲಿಂಕ್ ಆ ಪ್ರಾಡಕ್ಟ್ ಇದು. ಸೊ ಇದನ್ನು ನಾವಿಲ್ಲಿ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಬ್ಲೂ ಅಲ್ಲಿ ಇದೆಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ನೀವು ಎಗಿನ್ ಬ್ಯಾಕ್ ಪೇಜ್ಗೆ ಬಂದು ನಾವಾಗ ಅರ್ನ್ಕರ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ಈಗ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಆ್ಯಪ್ನ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ಇದಕ್ಕೆ ಫೋನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಸೆಟಪ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಮೇಲೆ ಮೇಕ್ ಪ್ರಾಫಿಟ್ ಲಿಂಕ್ ಅಂತ ಇದೆಲ್ಲ, ಸೊ ಇಲ್ಲಿಗ ನೀವು ಕಾಪಿ ಮಾಡಿದ್ವಲ್ಲ ಫ್ಲಿಪ್ಕಾರ್ಟಿದು ಪ್ರಾಡಕ್ಟ್ ಲಿಂಕ್, ಅದನ್ನು ನಾವು ಇಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ ಗೈಸ್, ಸೊ ಸಿಂಪಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿ, ನಾವು ಕಾಪಿ ಮಾಡಿದ್ವಲ್ಲ ಲಿಂಕ್ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಮೇಕ್ ಪ್ರಾಫಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ತರ ಲೋಡಿಂಗ್ ಅಂತ ಬರುತ್ತೆ. ನಮಗೆ ಲಿಂಕ್ ನ ಜನರೇಟ್ ಮಾಡಿ ಕೊಡುತ್ತೆ. ಸೊ ಗೈಸ್ ಈಗ ಇಲ್ಲಿ ನೋಡಬಹುದು ಈ ತರ ಇಲ್ಲಿ ಬಂದಿದೆಲ್ಲ, ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ಅಲ್ಲ, ಈ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ಕಾಪಿ ಆದಮೇಲೆ ನೀವು ನೆಕ್ಸ್ಟ್ ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಲಿಂಕ್ ಅಂತ ಇದೆಲ್ಲ, ಇಲ್ಲಿ ನೀವು ಈ ಲಿಂಕ್ನ ನೀವು ಪೇಸ್ಟ್ ಮಾಡಿದರೆ ಆಯಿತು. ಓಕೆನಾ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಆಗ ನಿಮ್ಮದು ಏನು ಈ ಪೋಸ್ಟ್ ಪಬ್ಲಿಕ್ ಆಗುತ್ತೆ. ಓಕೆನಾ ಗೈಸ್, ಇಲ್ಲಿ ನೋಡಿ ಈ ಪ್ರೊಫೈಲ್ ಇದೆಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ನಮ್ಮದು ಈಗ ಪೋಸ್ಟ್ ಮಾಡಿರೋದು ಇಲ್ಲಿ ಬಂದಿದೆ. ವಿಸಿಟ್ ಅಂತ ಇದೆಯಲ್ಲ, ಇಲ್ಲಿ ಯಾರಾದರೂ ಬಂದು ನಿಮ್ಮ ಲಿಂಕ್ನ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟ್ ನಮ್ಮದು ಏನು ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ನಾವು ಯಾವ ಪ್ಲ್ಯಾಟ್ಫಾರ್ಮ್ನಿಂದ ಇದನ್ನು ಅಪ್ಲೋಡ್ ಮಾಡಿದ್ವಿ ಅಲ್ಲ ಲಿಂಕ್, ಅದೇ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ ಗೈಸ್, ಈ ಲಿಂಕಿಂದ ಯಾರಾದರೂ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಿಮಗೆ ಇದರಲ್ಲಿ ಕಮಿಷನ್ ಸಿಗುತ್ತೆ. ಅದು ಕೂಡ ಯಾವುದರಲ್ಲಿ, ಅರ್ನ್ಕರ್ ಅಂತ ಆ್ಯಪ್ ಆಗ ನಾನು ಹೇಳಿದ್ದಲ್ಲ, ಸೊ ಆ ಆ್ಯಪಲ್ಲಿ ನಿಮ್ಮ ಅರ್ನಿಂಗ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಓಕೆ ಗೈಸ್, ನೀವು ಇಲ್ಲಿ ಅರ್ನ್ಕರ್ ಆ್ಯಪ್ನ ಓಪನ್ ಮಾಡಿ ಇಲ್ಲಿ ಮೈ ಅರ್ನಿಂಗ್ಸಲ್ಲಿ ನಿಮ್ಮದು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ರಿಕ್ವೆಸ್ಟ್ ಪೇಮೆಂಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಅರ್ನಿಂಗ್ಸ್ನ ವಿತ್ಡ್ರಾ ಮಾಡ್ಕೋಬೋದು. ಮಿನಿಮಮ್ 10 ಅಬವ್ ಇರಬೇಕು ಅಷ್ಟೇ. ಓಕೆನಾ, ಇದರಲ್ಲಿ ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಡೈಲಿ ಪಿಂಟ್ರೆಸ್ಟ್ನಲ್ಲಿ ಒಂದು 10 ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗಿ ನಿಮಗೆ ಬೇಗನೆ ರೀಚ್ ಸಿಗುತ್ತೆ. ಓಕೆನಾ.